ಹಾಯ್ ಹಲೋ ನಮಸ್ತೆ. ಅಮ್ಮ ಮಾಡೋ ಥರ ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿರುತ್ತೆ. ಒಣ ಕೊಬ್ಬರಿ ಇತ್ತು ಅಂತಂದರೆ ಮನೇಲಿ ಮಾಡ್ಕೊಂಡು ನೋಡಿ. ಮನೇಲಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥದ್ದು ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಇಲ್ಲಿ 2 ಥರ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಇನ್ನೂ ಒಣಗಬೇಕಿತ್ತು, ಬಟ್ ಇದನ್ನು ನಾನು ರೋಸ್ಟ್ ಮಾಡ್ತೀನಿ, ಹಾಗಾಗಿ ಡ್ರೈ ರೋಸ್ಟ್ ಮಾಡೋಕ್ಕಿದೆ, ಹಾಗಾಗಿ ಮ್ಯಾನೇಜಬಲು. ಈ ಥರ ಸಪೂರಕ್ಕೆ ಕಟ್ ಮಾಡ್ಕೊಳ್ಬೇಕು. ಮಿಕ್ಸಿ ಜಾರಲ್ಲಿ ಇದಾಗಿ ಪುಡಿ ಆಗಬೇಕಲ್ಲ, ಹಾಗಾಗಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಗೋವಾದ ಮೆಣಸು, ಅದು ಸ್ವಲ್ಪ ಗುಂಟೂರು ಥರನೇ ನೋಡೋಕ್ಕೆ, ಅದು ಮೆಣಸು ಒಂದು 15-20, ಬ್ಯಾಡಗೆ ಮೆಣಸು ಒಂದು 7-8 ಕಲರ್ಗೆ, ಕಲ್ಲುಪ್ಪು, ಸ್ವಲ್ಪ ಎಳ್ಳು, ಹುಣಸೆಹಣ್ಣು, ಹಿಂಗು, ಇದಿಷ್ಟನ್ನು ತೊಗೊಂಡಿದ್ದೀನಿ. ಎಲ್ಲದನ್ನು ಡ್ರೈ ರೋಸ್ಟೇ ಮಾಡೋದು, ಇಲ್ಲಿ ಯಾವುದಕ್ಕೂ ಆಯಿಲ್ ಹಾಕೋದಿಲ್ಲ. ಈಗ ನಾನು ಹಸಿಯಾಗಿರೋ ಕೊಬ್ಬರಿ ಇತ್ತಲ್ಲ ಸ್ವಲ್ಪ, ಅದನ್ನು ಫಸ್ಟು ಹುರ್ಕೊಳ್ತೀನಿ. ಅದು ಸ್ವಲ್ಪ ಅದು ಡ್ರೈ ಆಗಬೇಕು, ಗೊತ್ತಾಗತ್ತಲ್ಲ ನೋಡುವಾಗಲೇ ನಿಮಗೆ ಫುಲ್ ಡ್ರೈ ಆಗಿ ನೀರಿನ ಅಂಶ ಹೋಗಿದೆ ಅಂತ. ಅಷ್ಟು ತುಂಬ ಚೆನ್ನಾಗಾಗುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ಒಂದು 15-20 ದಿನ ತನಕ ಸ್ಟೋರ್ ಮಾಡ್ಬೋದು. ನಾನು 1 ತಿಂಗಳ ತನಕ ಇಟ್ಟಿದ್ದು ಇದೆ. ಮೇಯ್ನು ರೋಸ್ಟ್ ಮಾಡೋದ್ರ ಮೇಲೆ ಡಿಪೆಂಡು. ಈಗ ಒಣ ಕೊಬ್ಬರಿ, ಫುಲ್ ಒಣಗಿರೋ ಕೊಬ್ಬರಿ, ಇದನ್ನು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಹುರ್ಕೊಳ್ಬೇಕು ಎಲ್ಲದನ್ನು. ಇದೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡು, ತುಂಬ ಪರಿಮಳ ಕೊಬ್ಬರಿ ಹುರಿಬೇಕಾದ್ರೆ ಒಂಥರ ಪರಿಮಳ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಮಿಕ್ಸ್ ಮಾಡ್ತಾಯಿದ್ದೀನಿ. ಒಣಮೆಣಸು 2 ಮೆಣಸು ಸೇರಿ ಒಂದು 20-25 ಮೆಣಸು. ಆಮೇಲೆ ಹುಳಿನೂ ಹುರ್ಕೊಳ್ಬೇಕು. ಆ್ಯಕ್ಚುಲಿ ಮೆಣಸು ಎಲ್ಲ ಕುರ್ಕುರು ಆಗೋಷ್ಟು ಹುರ್ಕೊಳ್ಬೇಕು ಮೆಣಸು. ಇದಕ್ಕೂ ಎಣ್ಣೆ ಹಾಕಬಾರ್ದು ಯಾವುದಕ್ಕೂ. ಆಮೇಲೆ ಇದಕ್ಕೆ ಉಪ್ಪು, ಕಲ್ಲುಪ್ಪಿನ ಜೊತೆ ನಾನು ಹುಣಸೆಹಣ್ಣನ್ನು ಹುರಿತಾ ಇದ್ದೀನಿ. ಉಪ್ಪು ಹುರಿಬೇಕು, ಇದನ್ನು ಹುರಿಬೇಕು ಅಂದರೆ ಕೆಡಲ್ಲ, ಹಾಗಾಗಿ 1 ಟೀ ಸ್ಪೂನಷ್ಟು ಎಳ್ಳನ್ನು ಅಷ್ಟೇ ಬ್ರೌನ್ ಆಗುವಷ್ಟು ಸ್ವಲ್ಪ ಹುರ್ಕೊಳ್ಬೇಕು. ಎಳ್ಳಿನ ಪರಿಮಳ ಚಟ್ನಿ ಪುಡಿಗೆ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದಿಷ್ಟನ್ನು ಹುರ್ಕೊಂಡಾದಮೇಲೆ, ಇಲ್ಲಿ ನಾನು ಆವಾಗಲೇ ತೋರ್ಸೋಕ್ಕೆ ಮರೆತೆ, 1 ಹಿಡಿಯಷ್ಟು ಕರಿಬೇವನ್ನ ಹಾಕಬೇಕು. ಕರಿಬೇವನ್ನು ಡ್ರೈ ರೋಸ್ಟ್ ಮಾಡಬೇಕು. ಒಣ ಕರಿಬೇವು ಹಾಕಬೇಡಿ, ಸ್ಮೆಲ್ಲು ಚೆನ್ನಾಗಿರಲ್ಲ, ಪರಿಮಳ. ಹಸಿ ಫ್ರೆಶ್ ಆಗಿರೋವಂಥ ಈ ಕರಿಬೇವನ್ನ ಹಾಕ್ಕೊಂಡು ಅದನ್ನು ಡ್ರೈ ಮಾಡ್ಕೊಬೇಕು. ಈಗ ಇದಕ್ಕೆ ಮತ್ತೆ ಪುನಃ ಇಷ್ಟೊಂದು ಹುರಿದಿದ್ದು ಎಲ್ಲ ಐಟಮ್ಸ್ನು ಒಟ್ಟಿಗೆ ಹಾಕಿಬಿಟ್ಟು, ಮತ್ತೊಂದು ಸಲ ಕೊಬ್ಬರಿ, ಇದಕ್ಕೆ ಇವಾಗ ಹಿಂಗೆ ಹಾಕ್ತೀನಿ ನಾನು, ಹಿಂಗೆ ಹುರಿಬೇಕಂತಿಲ್ಲ. ಹಿಂಗೆ ಹಾಕಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಣಿಯಕ್ಕೆ ಬಿಟ್ಬಿಡೋದು. ಒಂದು 10 ನಿಮಿಷ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಬೇಕು. ಎಲ್ಲ ಕುರುಕುರು ಅಂತ ಹುರಿದಿದೆ ನೋಡಿ, ಮೆದು ಇರಬಾರ್ದು, ಮೆಣಸು ಕೂಡ ಮೆದು ಇರಬಾರ್ದು. ಹೀಗೆ ಒಂದು ಮಿಕ್ಸಿ ಜಾರಿಗೆ ಎಲ್ಲದನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡಬೇಕು. ಫುಲ್ ಗ್ರೈಂಡ್ ಆಗಬೇಕು, ತರಿನೂ ಅಲ್ಲ, ಫುಲ್ ಗ್ರೈಂಡ್ ಮಾಡಬೇಕು. ಇಷ್ಟು ಗ್ರೈಂಡ್ ಮಾಡಬೇಕು. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಇದಕ್ಕೆ ಎಣ್ಣೆ ಅಂಶ ಸಿಕ್ಕಾಪಟ್ಟಾಗಿ ಮುದ್ದೆ ಥರ ಇದ್ರೂ ಒಂದೊಂದು ಸಲ ಅದನ್ನು ಕೆಡುತ್ತೆ. ಕೊಬ್ಬರಿ ಎಣ್ಣೆ ಅಂಶ ಜಾಸ್ತಿ ಇದ್ದಾಗ ಎಣ್ಣೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡಬೇಕು, ಇನ್ನೂ ಡ್ರೈ ಆಗಬೇಕು ಅಂದರೆ 1-2 ಮುಷ್ಟಿಯಷ್ಟು ಹುರಿಗಡಲೆಯನ್ನು ಪುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ಪುಡಿ ರೆಡಿ ಇರುತ್ತೆ. ಸಕ್ಕತ್ತಾಗಿರುತ್ತೆ. ಮನೇಲಿ ನೀವು ಟ್ರೈ ಮಾಡಿ, ಅಕ್ಕಪಕ್ಕ ಎಲ್ಲರಿಗೂ ತಿಳಿಸಿ. ಇದೇ ಥರ ಸಿಂಪಲ್ ರೆಸಿಪಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹೇಗಾಯಿತು ಅಂತ ತಿಳಿಸಿ. ಓಕೆ, ಟಾಟಾ, ಬಾಯ್.